ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಸಮಾಜದ ಅಸ್ಪೃಶ್ಯರು ಅವರಿಗೆ ಮೀಸಲಾತಿ ಸೌಲಭ್ಯ ಸಿಗ್ತಾ ಇಲ್ಲ ಅಂದರೆ 30 ವರ್ಷದ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಿಕ್ಕಿದೆ. ಅದನ್ನು ಕೂಡಲೇ ಜಾರಿ ಮಾಡಲಿಕ್ಕೆ ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇನ್ನುಳಿದ ಸಮಾಜಗಳು ಯಾರಾದರೂ ಒಪ್ಪದೇ ಹೋದರೆ, ಇದಕ್ಕೆ ವಿರೋಧ ಇದ್ದರೆ ಅವ್ರನ್ನ ಬಿಟ್ಬಿಡಿ. 6% SC ಜನಾಂಗದಲ್ಲಿರ್ತಕ್ಕಂಥ ಮಾದಿಗರಿಗೆ ಉಪಜಾತಿಗಳಿಗೆ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಒಂದು ವೇಳೆ ಮಾಡದೆ ಹೋದರೆ ನಾವು ಈ ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಬಂಡ್ ಹೇಳ್ತೇವೆ, ಅಸಹಕಾರ ಚಳವಳಿ ಮಾಡ್ತೇವೆ ಮತ್ತು ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ. ಇವತ್ತಿನ ದಿವಸ ಮಾದಿಗ ಸಮುದಾಯದ ಎಲ್ಲ ಮುಖಂಡರು ಇವತ್ತಿಲ್ಲಿ ಸೇರಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಏನು ಇವತ್ತು ರಾಜ್ಯ ಸರ್ಕಾರ ಇದೆ, ಅವರ ಪ್ರಣಾಳಿಕೆಯಲ್ಲಿ 2023ರಲ್ಲಿ ನಾವು ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದು ಒಂದೇ ತಿಂಗಳಲ್ಲಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಮೊನ್ನೆಯ ಸೆಷನ್ನಲ್ಲಿ ಇಟ್ಟು ಒಳಮೀಸಲಾತಿಯಲ್ಲಿ ಜಾರಿಗೆ ತರ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿಕೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದ ನಂತರ 2.5 ವರ್ಷ ಆದರೂ ಕೂಡ ಇನ್ನೂ ಕೂಡ ಅವರು ಈ ಒಂದು ಒಳಮೀಸಲಾತಿಯನ್ನು ಜಾರಿಗೆ ತಂದಿಲ್ಲ. ಅನೇಕ ಸಬೂಬುಗಳನ್ನು ಹೇಳ್ಕೊಂಡು ಅದನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಂಪಿರಿಕಲ್ ಡೇಟಾ ಇಲ್ಲ ಅನ್ನತಕ್ಕಂಥ ಒಂದು ಅಭಿಪ್ರಾಯವನ್ನು ಇಟ್ಕೊಂಡು ಅವರು ಜಸ್ಟಿಸ್ ನಾಗಮೋಹನ್ ದಾಸ ಆನ್ಲೈನ್ ಕಮಿಷನನ್ನು ರಚನೆ ಮಾಡಿ ಈಗಾಗಲೇ 6 ತಿಂಗಳಾದರೂ ಕೂಡ ಇನ್ನೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ದರಿಂದ ಏನು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಎಚ್ಚರಿಕೆ ಗಂಟೆಯನ್ನು ನಾವು ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು 1ನೇ ತಾರೀಕು ಎಲ್ಲ ಜಿಲ್ಲಾ ಪ್ರತಿಭಟನೆಯನ್ನು ಮಾಡುವುದರ ಮುಖಾಂತರ ಈ ಒಂದು ಹೋರಾಟವನ್ನು ಮುಂದುವರಿಸತಕ್ಕಂಥ ಭಾಗವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಹಾಗೆ 10ನೇ ತಾರೀಕಿನಿಂದ 15ನೇ ತಾರೀಕು ಆಗಸ್ಟ್ವರೆಗೆ ಸೇರಿ ಎಲ್ಲ ಸಮುದಾಯದ ಎಲ್ಲ ಸಂಘಟನೆಗಳ ಸೇರಿ ನಾವು ಒಂದು ತೀರ್ಮಾನಕ್ಕೆ ಬಂದು ಇಡೀ ಕರ್ನಾಟಕದ ಬಂದನ್ನು ಯಾವ ರೀತಿ ಆಚರಿಸಬೇಕು ಅಂತ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ಇದು ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳಿ ನಾನು ಹೇಳಿಕೆ ಕರ್ನಾಟಕ ಬಂದಿದೆ. ದಿನಾಂಕವನ್ನು ನಾವು ಎಲ್ಲ ಸಂಘಟನೆಗಳು ಸೇರಿಸಿ ಆನಂತರ ನಾವು ತೀರ್ಮಾನ ಮಾಡಿದ್ದೇವೆ. ಒಟ್ಟಾರೆ ವಿಚಾರವಾಗಿ ಯಾವ ರೀತಿಯಾಗಿ ಅಭಿವೃದ್ಧಿಗಳಾಗಿದೆ ಅದು ಇವತ್ತಿನ